ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಸ್ ಯು ಆಲ್ ನೋ, ನಾನು ಅಮೆಝಾನಿಂದ ಸ್ವಲ್ಪ ಡ್ರೆಸ್ಸಸ್ನ ಆರ್ಡರ್ ಮಾಡಿದ್ದೆ ಅಂತ ಯಾವತ್ತು ಡೆಲಿವರ್ ಆಗ್ತಿದ್ದಂಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅಷ್ಟೇ ಸ್ವಲ್ಪ ಡ್ರೆಸ್ಸಸ್ ಡೆಲಿವರ್ ಆಗಿತ್ತು. ಸೊ ನಿಮ್ಮ ಜೊತೆ ಬೇಗ ಶೇರ್ ಮಾಡೋಣ. ಆಸ್ ಯು ಆಲ್ ನೋ, ಪ್ರೈಮ್ ಡೇ ನಡೀತಿದೆ, ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು ಅಂತ. ಈಗಂತೂ ಲೆಗ್ಗಿನ್ಸ್ ಹಾಕೊಂಡು ಅಷ್ಟು ಕಂಫರ್ಟಬಲ್ ಆಗಿ ಇರೋಕ್ಕಾಗಲ್ಲ, ಅದರಲ್ಲೂ ಈ ಸೆಕೆಗಾಲದಲ್ಲಂತೂ ಇರೋಕ್ಕೆ ಆಗಲ್ಲ. ಸೊ ಏನು ಮಾಡಿದೆ ಅಂದರೆ, ನಾನು ಸ್ವಲ್ಪ ಟ್ರೋಸರ್ ಪ್ಯಾಂಟ್ಸ್ ಅಂದರೆ ಸಿಗರೇಟ್ ಪ್ಯಾಂಟ್ ಆ ಥರ ಅಂತಾರಲ್ಲ, ಅದನ್ನು ಆರ್ಡರ್ ಮಾಡಿದ್ದೆ. ಮ್ಯಾಕ್ಸಲ್ಲಿ ಒಂದು ಬ್ಲ್ಯಾಕ್ ಕಲರ್ ಆರ್ಡರ್ ಮಾಡಿದ್ದೀನಿ. ಬ್ಲ್ಯಾಕ್ ಮತ್ತು ವೈಟ್ ಮಾಡಿದ್ದೆ. ವೈಟ್ ಇನ್ನೂ ಡೆಲಿವರ್ ಆಗಿಲ್ಲ, ಅದು ಡೆಲಿವರ್ ಆದಾಗೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಬ್ಲ್ಯಾಕ್ ಕಲರ್ ಡೆಲಿವರ್ ಆಗಿತ್ತು. ಇದು ಬಂದು ಮ್ಯಾಕ್ಸಿಂದ ನಾನು ಆರ್ಡರ್ ಮಾಡಿದ್ದು. ಸೊ ಇನ್ನು ಕ್ವಾಲಿಟಿ ವೈಸ್ ಹೇಳೋದಾದರೆ ತುಂಬಾ ಚೆನ್ನಾಗಿದೆ. ಬ್ರೀತಬಲ್ ಕಾಟನ್ ಆಗಿದೆ. ವೇರ್ ಮಾಡಿದಾಗೂ ಅಷ್ಟೇ ತುಂಬಾ ಕಂಫರ್ಟೇಬಲ್ ಆಗಿತ್ತು. ಹಾಗೆ ಇದು ಸ್ಟ್ರೆಚಬಲ್ ಅಲ್ಲ, ಇದು ಪ್ಯೂರ್ ಕಾಟನ್. ಹತ್ತತ್ರ ಇದೆ ಸ್ಟಿಚಿಂಗು, ಏನು ಕಿತ್ತೋಗೋ ಥರ ಎಲ್ಲ ಏನೂ ಇಲ್ಲ. ಡೈಲಿ ವೇರ್ಗೆಲ್ಲ ಚೆನ್ನಾಗಿರುತ್ತೆ. ಹಾಗೆ ಈಗ ಲೆಗ್ಗಿನ್ಸ್ ಹಾಕೊಳೋದು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಿದಾರಲ್ಲ, ಸೊ ಹಾಗಾಗಿ ಈ ಥರ ಪ್ಯಾಂಟ್ ಕೂಡ ಈ ಥರ ಕಂಫರ್ಟಬಲ್ ಆಗಿರುತ್ತೆ ಅಂತ ಇದನ್ನು ಆರ್ಡರ್ ಮಾಡಿದೆ. ಇನ್ನು ಈ ಎಲ್ಲದರ ಲಿಂಕ್ನ ನಾನು ಆ್ಯಸ್ ಯೂಶುವಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಇಂಟ್ರೆಸ್ಟ್ ಇದ್ದರೆ ಹೋಗಿ ಅಲ್ಲಿ ಬೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಅಂದರೆ ಒಂದು ಟಾಪ್ನ ತೊಗೊಂಡೆ. ತುಂಬ ದಿವಸದಿಂದ ಇದನ್ನು ನೋಡ್ತಾ ಇದ್ದೆ ತೊಗೊಬೇಕು ಅಂತ, ಬಟ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ ಸರಿ ಆಫರು ಕೂಡ ಇತ್ತಲ್ಲ, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಈ ಥರ ಇದು ಬಂದು ಮೆರೂನ್ ಕಲರ್, ರೆಡ್ ಕಲರ್ ಅಂತಲೇ ಹೇಳ್ಬೋದು. ರೆಡ್ ಆರ್ ಮೆರೂನ್ ಆ ಥರ. ಇದು ಸ್ಲೀವ್ಸ್ ಬಂದು ಈ ಥರ ಇದೆ, ಸೀ ಥ್ರೂ ಇದೆ ಸ್ಲೀವ್ಸಲ್ಲಿ ಮಾತ್ರ. ಇನ್ನು ಈ ಥರ ಟಾಪ್ಸ್, ನಂಗೆ ಈ ಥರ ಟಾಪ್ಸ್ ಈ ನಡುವೆ ತುಂಬಾ ಇಷ್ಟ ಆಗುತ್ತೆ. ಈಗ ಟೀ ಶರ್ಟ್ಸ್ ಎಲ್ಲ ಮನೆ ಹತ್ರ ಹಾಕೊತೀನಿ ಅಲ್ವಾ, ಎಲ್ಲರೂ ಈಚೆ ಹೋಗ್ಬೇಕಾದ್ರೆ ಟೀ ಶರ್ಟ್ಸೇ ಹಾಕೊಂಡು ಹೋಗೋಕೆ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ಈ ಥರ ಟಾಪ್ನ ಪರ್ಚೇಸ್ ಮಾಡಿದ್ದೀನಿ. ಈ ಥರ ಒಂಥರ ಕ್ಲಾಸಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೊಂದು ಐ ವೇಸ್ಟ್ ಪ್ಯಾಂಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಾದಮೇಲೆ ನಾನು ಯಾವ ಥರ ಪೇರ್ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಥರ ಇದೆ. ಇಲ್ಲಿ ಹಿಂದೆಗಡೆ ಎಲಾಸ್ಟಿಕ್ ಇರೋದ್ರಿಂದ ಸ್ವಲ್ಪ ಟೈಟ್ ಆದ್ರೂ ಇದು ಎಕ್ಸ್ಪ್ಯಾಂಡ್ ಆಗುತ್ತೆ, ಫಿಟ್ಟಿಂಗ್ ನೀಟಾಗಿ ಕೂರುತ್ತೆ, ಬಾಡಿ ಫಿಟ್ ಥರ. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇನ್ನು ಇಲ್ಲಿ ಫ್ರಿಲ್ಸ್ ಇರೋದ್ರಿಂದ ನಮಗೆ ಟಮ್ಮಿ ಏನಾದರೂ ಇದ್ದರೆ ಅದನ್ನು ಕೂಡ ಕಾಣಿಸಲ್ಲ. ಸೊ ಮಾಮ್ಸ್ ಫಿಟ್ ಅಂತಲೇ ಹೇಳ್ಬೋದು. ಇದೊಂದು ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಪಿಂಕು ರೆಡ್ಡು ಆ ಥರನೇ ಆರ್ಡರ್ ಮಾಡಿದ್ದೀನಿ ಈ ಸರಿ. ಆ ಕಲರ್ಸೇ ಇರಲಿಲ್ಲ ನನ್ನ ಹತ್ರ. ಆ್ಯಕ್ಚುಲಿ ನಾನು ಅದನ್ನು ನೋಟಿಸೇ ಮಾಡಿಲ್ಲ, ನನ್ನ ಹತ್ರ ಆ ಕಲರ್ಸೇ ಇರಲಿಲ್ಲ. ನನಗೆ ಸ್ವಲ್ಪ ಟೈಟ್ ಅನ್ನಿಸ್ತಿತ್ತು. ಸೊ ನಾನು ಇದನ್ನು ಎಕ್ಸ್ಚೇಂಜ್ ಮಾಡಿ ಮತ್ತೆ ಮೀಡಿಯಮ್ ಸೈಜ್ನ ತೊಗೊಂಡೆ. ಒಂದು ಸೈಜ್ ದೊಡ್ಡದು ತೊಗೊಳ್ಳಿ. ಹಾಗಾಗಿ ಈ ಸರಿ ಅದೇ ಥರ ತೊಗೊಂಡಿದ್ದೀನಿ. ಇನ್ನೊಂದು ಒಂಚೂರು ಡಿಫರ್ ಆಗುತ್ತೆ, ಬಟ್ ಇದೊಂಥರ ಫಾರ್ಮಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದು ಅಷ್ಟೇ ಕ್ಲಾತ್ ವೈಸ್ ತುಂಬಾ ಚೆನ್ನಾಗಿದೆ. ಹೇಳಿದ್ನಲ್ಲ, ಈ ಸರಿ ಬರೀ ಪಿಂಕ್ ರೆಡ್ ಆ ಥರನೇ ತೊಗೊಂಡ್ಬಿಟ್ಟಿದ್ದೀನಿ. ಪಿಂಕ್ ಕಲರ್, ಅದು ರೆಡ್ ಕಲರು, ಇದೊಂಥರ ಪಿಂಕ್ ಕಲರ್. ಅದು ನನಗೆ ಎಕ್ಸಾಕ್ಟಾಗಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಇನ್ನಿದು ಕಾಲರ್ ಇದೆ. ನನಗೆ ಕಾಲರ್ ಇರೋ ಟಾಪ್ಸೇ ಆಗಿರಲಿ ಅಥವಾ ಡ್ರೆಸ್ಸಸ್ಸೇ ಆಗಿರಲಿ ತುಂಬಾ ಇಷ್ಟ. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಇದು ಅಷ್ಟೇ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್ ಜೊತೆ ಎಲ್ಲ ಪೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಇದ್ರ ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಸೀ ಥ್ರೂ ಇಲ್ಲ, ಮೇಯ್ನಾಗಿ ನನಗೆ ಸೀ ಥ್ರೂ ಇರಬಾರ್ದು. ಸೊ ಅದು ಸೀ ಥ್ರೂ ಇಲ್ಲ. ಸೊ ಇನ್ನಿದು ತುಂಬಾ ಕಂಫರ್ಟೇಬಲ್ ಆಗಿತ್ತು. ಒಂದು ಫಾರ್ಮಲ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಲಿಶುಗೆ ಒಂದು ಮಿಡ್ಡಿ ಮತ್ತು ಟಾಪ್ ಥರ ಆರ್ಡರ್ ಮಾಡಿದ್ದೆ. ಇನ್ನು ಟಾಪ್ ಬಂದು ಈ ರೀತಿ ಇದೆ, ಬ್ಲ್ಯಾಕ್ ಕಲರು ಟ್ಯಾನ್ ಟಾಪ್ ಥರ. ಇನ್ನು ಅದಕ್ಕೆ ಗ್ರೀನ್ ಕಲರ್, ಇದು ತುಂಬ ದಿವಸದಿಂದ ನೋಡಿ ಇಡ್ತಾ ಇದ್ದೆ, ತೊಗೊಬೇಕು ಅಂತ ತೊಗೊಂಡೇ ಇರಲಿಲ್ಲ. ಅವಳಿಗೆ ಆಗುತ್ತೋ ಇಲ್ವೋ ಅಥವಾ ಹೇಗೆ ಕಾಣುತ್ತೆ ಅಂತ. ಸ್ಕೂಲಿಗೆ ಹಾಕೊಂಡೋಕೆ ಪ್ಯಾಂಟು ಟೀ ಶರ್ಟ್ ಬೇಕಾಗಿದ್ದರಿಂದ ಈ ಥರ ಎಲ್ಲ ಬೇಡ ಅಂತ ಅಷ್ಟಾಗಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಈಗ ಎಲ್ಲರೂ ಹೋಗಿ ಬರೋ ಕಡೆ ಬೇಕು ಅಂತ ಈ ರೀತಿ ಸ್ವಲ್ಪ ಫ್ಯಾನ್ಸಿ ಆಗಿರೋದು ತೊಗೊತಾ ಇದ್ದೀನಿ. ಸೊ ಇದು ಸ್ಕರ್ಟ್. ಇದು ಸ್ಕರ್ಟಿಗೆ ಒಂದು ಬೆಲ್ಟ್ ಥರ ಈ ಥರ ಕೊಟ್ಟಿದ್ದಾರೆ ಅಷ್ಟೇ, ಜಸ್ಟ್ ಇದನ್ನು ಟೈ ಮಾಡೋದಷ್ಟೇ. ಇದು ಇನ್ನು ಕ್ವಾಲಿಟಿ ವೈಸ್ ಆದರೆ ಇದನ್ನು ಕೂಡ ಚೆನ್ನಾಗಿದೆ, ಬಟ್ ಇದು ಕಾಟನ್ ಇಲ್ಲ. ಬಟ್ ಇಟ್ಸ್ ಓಕೆ, ಮಕ್ಳಿಗಲ್ವಾ ಅಷ್ಟಾಗಿ ಶೆಕೆನೂ ಆಗಲ್ಲ. ಒಂಥರ ಸಿಲ್ಕ್ ಮೆಟೀರಿಯಲ್ ಅಲ್ಲ ಇದು, ಒಂಥರ ಪಾಲಿಸ್ಟರ್, ಸಾಫ್ಟ್ ಪಾಲಿಸ್ಟರ್ ಥರ ಬರುತ್ತಲ್ಲ ಆ ಥರ ಮೆಟೀರಿಯಲು. ಇನ್ನು ಇದು ಬಂದು ಪ್ಯೂರ್ ಕಾಟನ್. ಇದು ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಲಿಶುಗೆ, ಹಾಗೆ ಅವಳು ಕೂಡ ತುಂಬಾ ಕಂಫರ್ಟೇಬಲ್ ಆಗಿದ್ಲು. ಇನ್ನೊಂದು
ಡ್ರೆಸ್ ತೊಗೊಂಡಿದ್ದೀನಿ. ಈ ನಡುವೆ ಯಾಕೋ ಒಂಥರ ಆ್ಯಂಕಲ್ ಲೆಂತ್ ಅಥವಾ 3/4 ಲೆಂತ್ ಡ್ರೆಸ್ಸಸ್ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಇದನ್ನು ನಾನು ಶಾಪಲ್ಲಿ ನೋಡಿದ್ದೆ, ಮ್ಯಾಕ್ಸ್ ಶಾಪಲ್ಲಿ. ಅಲ್ಲಿ ಅರೌಂಡ್ 1000 ಏನೋ ಇತ್ತು, ಬಟ್ ನನಗೆ ಆನ್ಲೈನಲ್ಲಿ ಸಮ್ ಆಫರ್ ಇದ್ದಿದ್ದರಿಂದ ಕಮ್ಮಿಗೆ ಸಿಕ್ತು. ಸೊ ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿಬಿಟ್ಟೆ. ಮ್ಯಾಕ್ಸಿಂದು ಈ ಥರ ಇದೆ. ಸ್ಲೀವ್ಸು ಅಷ್ಟೇ ಎಲ್ಬೋ ಸ್ಲೀವ್ಸ್ ಇದೆ, ಸೊ ಚೆನ್ನಾಗಿ ಕಾಣುತ್ತೆ. ಇದು ಈ ಥರ ಇದೆ ನೆಕ್ಕು. ಇಲ್ಲಿ ಫುಲ್ಲು ಬಟನ್ ಕೊಟ್ಟಿದ್ದಾರೆ ಮುಂದೆಗಡೆ. ಫುಲ್ ಬಟನ್ ಇರೋದ್ರಿಂದ ಎಲ್ಲಾದರೂ ಟ್ರಿಪ್ಗೆ ಅಥವಾ ಔಟಿಂಗ್ ಹೋಗ್ತೀವಿ ಅಂದರೂ ಕೂಡ ಇದು ಚೆನ್ನಾಗಿರುತ್ತೆ ಅಂತ ಇದನ್ನು ತಗೊಂಡೆ. ಇನ್ನಿದು ಕಾಟನ್ ಆಗಿರೋದ್ರಿಂದ ತುಂಬಾ ಕಂಫರ್ಟೇಬಲ್ ಆಗಿತ್ತು, ಹಾಗೆ ಸ್ವಲ್ಪ ಲೂಸ್ ಅನ್ನಿಸ್ತಿತ್ತು. ಇಷ್ಟೇ ಇವತ್ತು ಡೆಲಿವರ್ ಆಗಿರೋದು. ಇನ್ನು ಮುಂದೆ ಡೆಲಿವರ್ ಆಗೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ವಲ್ಪನೇ ಇರೋದು, ಇನ್ನೊಂದು 5 ಏನೋ ಇದೆ ಅಷ್ಟೇ. ಒಂದು ಲಿಪ್ಸ್ಟಿಕ್ ಆರ್ಡರ್ ಮಾಡಿದ್ದೀನಿ, ಅದೊಂದು ಬರಬೇಕು ಲಿಪ್ಸ್ಟಿಕ್. ಇನ್ನೊಂದು 4 ಪೇರ್ಸ್ ಆಫ್ ಡ್ರೆಸ್ಸಸ್, ಒಂದು ಪಾರ್ಟಿ ವೇರ್ ಡ್ರೆಸ್ ಆರ್ಡರ್ ಮಾಡಿದ್ದೀನಿ. ಇನ್ನು ಇನ್ನೇನು ಆರ್ಡರ್ ಮಾಡಿದ್ದೀನಿ, ಅದೇ ಒಂದು ಪ್ಯಾಂಟ್ ಹೇಳಿದ್ನಲ್ಲ, ಪ್ಯಾಂಟ್ ಒಂದು, ಇದೆಲ್ಲ. ಹಾಗೆ ಹೋಪ್ ನಿಮಗೆ ಇಷ್ಟು ಡ್ರೆಸ್ ಇಷ್ಟ ಆಯಿತು ಅಂತ. ಯಾವುದಾದ್ರೂ ಡ್ರೆಸ್ ಇಷ್ಟ ಆಗಿದ್ದರೆ ಅದರ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಅದು ಅಮೆಝಾನಲ್ಲಿ ಅಮೆಝಾನ್ ಪ್ರೈಮ್ ಡೇ ನಡೀತಿದೆ 18th ಜುಲೈಯಿಂದ 21st ಜುಲೈ ಅಮೆಝಾನ್ ಪ್ರೈಮ್ ಡೇ ಇದೆ. ನಿಮಗೆ ಯಾವುದೆಲ್ಲ ಒಂದು 1500 ಟಾಪ್ ಬ್ರ್ಯಾಂಡ್ಸ್ 50 to 80% ಡಿಸ್ಕೌಂಟ್ ಕೊಡ್ತಿದ್ದಾರೆ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.